ಮೊದಲಿಗೆ ಭೂಮಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾಳಲ್ಲ ನಮ್ಮ ಅಂಜು. ಏನಂಜು ಇಷ್ಟು ಸಪ್ಪಗೆ ಇದ್ದೀಯಾ? ಇವತ್ತು ನಿನ್ನ ಮದುವೆ, ಖುಷಿ ಖುಷಿಯಿಂದ ಇರಬೇಕು ಅಲ್ವಾ? ಆಗ ಅಪ್ಪು, ಅಂಜು ರೀಸೆಂಟ್ ಆಗಿ ನಾನು ಒಂದು ಮೋಟಿವೇಶನ್ ಕ್ಲಾಸ್ಗೆ ಹೋಗಿದ್ದೆ. ಅಲ್ಲಿ ಏನಂತ ಹೇಳಿದ್ರು ಗೊತ್ತಾ? ನಿನ್ನೆ ಏನಾಯಿತು ಅಂತ ಮರ್ತು ಬಿಡಬೇಕು, ನಾಳೆ ಏನಾಗುತ್ತೋ ಅನ್ನೋದು ಯೋಚನೆನೇ ಮಾಡಬಾರ್ದು. ಇವತ್ತು ಈ ಕ್ಷಣದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಖುಷಿ ಖುಷಿಯಾಗಿ ಇರು, ಬಿ ಹ್ಯಾಪಿ ನೋ ಬಿ ಪಿ. ಅರ್ಥ ಆಯ್ತಾ? ಅಂಜು ಅಜ್ಜಿ ಬಂದರು. ಆಗ ನಿಂಗವಜ್ಜಿ, ಅಯ್ಯಯ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀಯೇ ನಮ್ಮವ್ವ. ಆಗ ಸಂಗೀತ, ಅಂಜು ಯಾರೇನೇ ಹೇಳಿದ್ರು ನೀನು ನಿನ್ನ ಮನಸ್ಸಲ್ಲಿ ಅನುಭವಿಸ್ತಾ ಇರೋ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಅಮ್ಮ. ಒಟ್ಟಿನಲ್ಲಿ ನಾನು ಹೇಳೋದು ಇಷ್ಟೇ ಅಮ್ಮ, ನೀನು ಅಮ್ಮನ ಮರೆಯೋ ಅಷ್ಟು ಈ ಅಮ್ಮ ನಿನ್ನ ಪ್ರೀತಿಯಿಂದ ನೋಡ್ಕೊತಾಳೆ, ಸರಿನಾ? ಆಗ ನಿಂಗವಜ್ಜಿ, ಈ ಲೈಫು ಅನ್ನೋದು ಇದೆಯಲ್ಲ, ಅದು ಒಂದು ಆಕ್ಸಿಡೆಂಟ್ ಥರ ಅಮ್ಮ. ನಾವು ಯಾಕೆ ಹುಡ್ತೀವಿ, ಯಾರ ಹೊಟ್ಟೆಯಲ್ಲಿ ಹುಡ್ತೀವಿ ಅನ್ನೋದೇ ಆಕ್ಸಿಡೆಂಟು. ಆಮೇಲೆ ನಾವು ಯಾಕೆ ಸಾಯ್ತೀವಿ, ಹೇಗೆ ಸಾಯ್ತೀವಿ ಅನ್ನೋದೇ ಆಕ್ಸಿಡೆಂಟು. ಇದರ ಮಧ್ಯೆ ಇದೆಯಲ್ಲ ಲೈಫು, ಅದೇ ಜೀವನ. ಇದನ್ನು ನಾವು ಪೆಪ್ಪರ್ಮೆಂಟ್ ಥರ ಸ್ವೀಟಾಗಿ ಮಾಡ್ಕೊತೇವೋ ಇಲ್ಲ ಪನಿಷ್ಮೆಂಟ್ ಆಗಿ ಮಾಡ್ಕೋತೀವೋ ಅದು ನಮಗೆ ಬಿಟ್ಟಿದ್ದು. ಆಗ ಸಂಗೀತ, ನೀವು ಹೇಳಿದ್ದು ಕರೆಕ್ಟ್ ಅತ್ತೆ. ನೋಡು ಅಂಜು, ಅಮ್ಮ ತಪ್ಪು ಮಾಡಿದರೆ ಅಮ್ಮನಿಗೆ ಶಿಕ್ಷೆ ಆಗುತ್ತೆ. ಅವಳೇನಾದರೂ ತಪ್ಪು ಮಾಡಿಲ್ಲ ಅಂದರೆ ರಾಜರೋಷವಾಗಿ ತಲೆ ಎತ್ಕೊಂಡು ಮನೆಗೆ ವಾಪಸ್ ಬರ್ತಾಳೆ. ಇದರಲ್ಲಿ ನೀನು ಮಾಡುವಂಥದ್ದು ಏನೂ ಇಲ್ಲ, ಆರಾಮಾಗಿ ಇರು. ಈ ಟೈಮಲ್ಲಿ ಅಮ್ಮ ಜೊತೆಯಲ್ಲಿ ಇಲ್ವಲ್ಲ ಅಂತ ಫೀಲ್ ಮಾಡ್ಕೋಬೇಡ. ಆಗ ಅಂಜು, ಅಜ್ಜಿ ನಾನು ಮಾಮ್ನ ಮಿಸ್ ಮಾಡ್ಕೊಳ್ತಾ ಇಲ್ಲ. ಆಗ ಭೂಮಿ, ಅಲ್ಲ ಅಂಜು, ನೀನು ದೇವಯಾನಿ ಅಮ್ಮನ್ನ ಮಿಸ್ ಮಾಡ್ಕೊತಾ ಇಲ್ಲ ಅಂದರೆ ಮತ್ತ್ಯಾಕೆ ಮುಖ ಗಂಟು ಹಾಕ್ಕೊಂಡು ಅಂತ ಕೂತಿದೀಯಾ? ನಿಂಗವಜ್ಜಿ, ಪ್ರೀತಿಸಿದವರನ್ನೇ ಮದುವೆಯಾಗೋ ಭಾಗ್ಯ ಅದು ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ? ಆಗ ನಿಂಗವಜ್ಜಿ, ನಿಜ ಅಮ್ಮ, ಪ್ರೀತಿಸಿದವನನ್ನೇ ಮದುವೆಯಾಗೋ ಭಾಗ್ಯ ಎಲ್ಲರ ಹಣೆಯಲ್ಲೂ ಬರ್ದಿರಲ್ಲ. ಆಗ ಅಪ್ಪು, ಹಾಂ 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 ಅಜ್ಜಿ, ನೀವು ಹೇಳ್ತಾ ಇರೋದು ನೋಡಿದರೆ ನಂತರ ವಯಸ್ಸಲ್ಲಿ ಇದ್ದಾಗ ನೀವು ಯಾರನ್ನೋ ಲವ್ ಮಾಡಿದ್ರಿ ಅನಿಸುತ್ತೆ. ಯಾರದು? ಒಬ್ರಲ್ಲ, ಇಬ್ರು. ಇಬ್ರಾ? ಹಾಕ್ತೀನಿ ನೋಡು. ನಾನೇನೋ ತಮಾಷೆಗೆ ಹೇಳಿದರೆ. ಆಗ ಭೂಮಿ, ತಮಾಷೆನಾ ಅಜ್ಜಿ? ಇವಳೊಬ್ಳು ಕಣೆ, ಅವಳ ಗಂಡನ ಥರ ಮಾತಾಡಿದರೆ ಸಾಕು ಅದರಲ್ಲೇ ಕಂಡು ಹಿಡಿದ್ಬಿಡ್ತಾಳೆ. ಹೌದು ಮತ್ತೆ, ಎಷ್ಟೇ ಆಗಲಿ ನನ್ನ ಸೊಸೆ ಪೊಲೀಸ್ ಹೆಂಡತಿ ಅಲ್ವಾ? ಆಗ ಅಪ್ಪು, ಅಯ್ಯಯ್ಯಯ್ಯ, ಯಾವಾಗ ನೋಡಿದ್ರು ಮಗ ಸೊಸೆ ಬರೀ ಇವರಿಬ್ಬರದೇ ಅಲ್ವಾ? ನನ್ನ ಯಾವತ್ತಾದರೂ ಒಂದಿನ ಹೊಗಳಿದೀಯೇನೆ ಅಮ್ಮ? ನೀನು ಹೊಗಳೋ ಅಂತ ಕೆಲಸ ಮಾಡು, ಆಗ ನಿನ್ನನ್ನು ಹೊಗಳ್ತೀನಿ. ಹೋಗಮ್ಮ. ಏನೇ ಹೋಗೋದು? ನೋಡಿ ಅತ್ತೆ, ಮಾತಿಗೆ ಮುಂಚೆ ಜಗಳಕ್ಕೆ ಬರ್ತಾಳೆ ಇವಳು. ಆಗ ಅಪ್ಪು, ಅಜ್ಜಿ ತಮಾಷೆ ಗಿಮಾಷೆ ಅಂತ ಹೇಳಿಬಿಟ್ಟು ನನ್ನನ್ನು ಯಾಮಾರಿಸ್ತಾ ಇದ್ದೀರಾ? ನನ್ನನ್ನು ಯಾಮಾರಿಸೋಕೆ ಆಗಲ್ಲ. ಆ ದಿನಗಳ ಬಗ್ಗೆ ಹೇಳಿ ಅಜ್ಜಿ, ನಿಮ್ಮ ಲವ್ ಸ್ಟೋರಿ. ಅಯ್ಯ, ಆ ಥರ ಎಲ್ಲ ಏನೂ ಇಲ್ಲ ಕಣ್ರೆ. ಆಗ ಭೂಮಿ, ಅಜ್ಜಿ ನೀವು ಇವಾಗ ಹೇಳ್ತಿರೋ ಇಲ್ವೋ? ಹೇಳಿ ಅಜ್ಜಿ. ಹೇಳ್ತೀನಿ, ಸುಮ್ಮನೆ ಇರ್ರೆ. ನನಗೂ ಒಂದು ಸಲ ಪ್ರೀತಿಯಾಗಿತ್ತು. ಅವನನ್ನು ಎಲ್ಲರೂ ಪರಸಂಗದ ಗೆಂಡೆ ತಿಮ್ಮ ಅಂತ ಕರಿತಾ ಇದ್ರು. ಆಗ ಅಪ್ಪು, ಓ ನಮ್ಮ ಲೋಕೇಶ್ ಮಾಸ್ಟ್ರು, ಅವರು ಆಗಾಗ ನಮ್ಮ ಊರಿಗೆ ನಾಟಕಕ್ಕೆ ಅಂತ ಬರೋರು. ನಾನು ಓಡಿ ಹೋಗಿ ಮೊದಲನೇ ಸಾಲಲ್ಲಿ ಕೂತು ಬಿಡ್ತಾ ಇದ್ದೆ. ಅವರನ್ನು ಕಣ್ಣು ಮಿಟುಕಿಸದ ಹಾಗೆ ನೋಡ್ತಾ ಇದ್ದೆ. ಅವರು ಮಾತ್ರ ನನ್ನನ್ನು ನೋಡ್ತಾನೇ ಇರಲಿಲ್ಲ ಕಣೆ. ಅಯ್ಯೋ, ನೋಟದಾಗೆ ನಗೆಯ ಮೀಟಿ, ಮೋಜಿನಾಗೆ ಎಲ್ಲೆಯ ದಾಟಿ, ಮೋಡಿಯೇ ಮಾಡಿದವಳ ಪರಸಂಗ ಐತೆ, ಪರಸಂಗ ಐತೆ. ಇದು ಹಾಡ್ತಾ ಇದ್ರೆ ನನಗೋಸ್ಕರನೇ ಹಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಆಗ ಅಪ್ಪು, ಹಾಗಾದರೆ ಅಜ್ಜಿ ನೀವು ನಿಮ್ಮ ಪ್ರೀತಿನ ಹೇಳ್ಕೊಂಡ್ರಾ? ಅಂತ ಅವಕಾಶನೇ ಸಿಗಲಿಲ್ಲ ನನಗೆ. ನನ್ನ ಪ್ರೀತಿ ಕನಸಾಗೇ ಉಳಿದ್ಬಿಡ್ತು. ಆಗ ಅಪ್ಪು, ಅಯ್ಯೋ ಅಜ್ಜಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಮ್ಮ ತಾತ ಯಾವಾಗಲೂ ಹೇಳ್ತಾ ಇದ್ರು, ಈ ಜನ್ಮದಲ್ಲಿ ನಮಗೆ ಸಿಗದೇ ಇರೋ ಪ್ರೀತಿ ಮುಂದಿನ ಜನ್ಮದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ. ನಿಮಗೂ ಸಿಗುತ್ತೆ ಅಜ್ಜಿ. ಆಗ ಸಂಗೀತ, ಹಾಗಾದರೆ ಮುಂದಿನ ಜನ್ಮದಲ್ಲಿ ನಮ್ಮ ಅತ್ತೆ ಪ್ರೀತಿ ಮಾಡಿರೋ ಲೋಕೇಶ್ ಮಾಸ್ಟ್ರು ಸಿಗ್ತಾರೆ ಅಂತ ಆಯಿತು. ಆಗ ಭೂಮಿ, ಸಿಗ್ತಾರೆ ಅಲ್ಲ ಅತ್ತೆ, ಸಿಕ್ಕೇ ಸಿಗ್ತಾರೆ. ಆಗ ಅಪ್ಪು, ಅಷ್ಟೇ ಅಲ್ಲ ಅಜ್ಜಿ, ಅವರು ಖಂಡಿತವಾಗ್ಲೂ ಯೋಚನೆ ಮಾಡ್ತಾರೆ, ಹೋದ ಜನ್ಮದಲ್ಲಿ ಇಂಥ ಮುದ್ದಾದ ಮಾಣಿಕ್ಯನ ಕಳ್ಕೊಂಡ್ಬಿಟ್ನಲ್ಲ, ಈ ಸರಿ ಅಂತೂ ಕಳ್ಕೊಳ್ಳೇಬಾರ್ದು ಅಂತ ನಿನ್ನ ಹಿಂದಿಂದನೇ ಓಡಾಡ್ತಾ ಇರ್ತಾರೆ ಅಜ್ಜಿ. ಆಗ ಭೂಮಿ, ಹಾಗಾದರೆ ಇವರಿಬ್ಬರಿಗೂ ಮದುವೆ ಆಗುತ್ತೆ ಅಂತೀರಾ? ಭೂಮಿ, ಬರೀ ಮದುವೆ ಮಾತ್ರ ಅಲ್ಲ, 3 ಮಕ್ಕಳು ಆಗುತ್ತೆ. ಆಗ ಸಂಗೀತ, ಹೌದು ಹೌದು, ಆ 3 ಜನ ಮಕ್ಕಳಿಗೂ ರಾಮ, ಕೇಶವ, ಚಂದ್ರಿಕಾ ಅಂತ ಹೆಸರಿಡ್ತಾರೆ ಅಲ್ವಾ ಅತ್ತೆ? ಅಯ್ಯ, ಈ ಪಾಪಿಗಳೇ ಮತ್ತೆ ನನ್ನ ಹೊಟ್ಟೆಯಲ್ಲಿ ಹುಡ್ತಾರಾ? ಆಗ ಶ್ರವಣ್, ಸತ್ಯ, ನಚ್ಚಿನ ಕರ್ಕೊಂಡು ಗ್ರಾಮ ದೇವತೆಗೆ ನಮಸ್ಕಾರ ಮಾಡಿಸ್ಕೊಂಡು ಬಾ. ಅಜಿತಾ, ನೀನು ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಅನ್ನೋದ್ರಲ್ಲಿ ನನಗೆ ಯಾವುದೇ ರೀತಿ ಅನುಮಾನ ಇಲ್ಲ. ಆದರೂ ಕೇಳಬೇಕು ಅನ್ನಿಸ್ತಾ ಇದೆ, ನನ್ನ ಸಂಸಾರ ನಾಶ ಆಗೋ ಸಂಚಿನ ಹಿಂದೆ ದೇವಯಾನಿ ಇರೋದು ಕನ್ಫರ್ಮ? ಆಗ ರಾಮ್, ಅಜಿತಾ ನಿನ್ನ ನೋಟ ನಮಗೆ ಅರ್ಥ ಆಗುತ್ತೆ, ಆದರೆ ಇಷ್ಟು ವರ್ಷ ಜೊತೆಯಲ್ಲಿ ಇದ್ದವರು, ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದವರು, ನಿನ್ನ ಯೋಚನೆಗಳೇ ಅರ್ಥ ಆಗ್ತಿಲ್ಲ. ಟೋಟಲಿ ನನ್ನ ಮೈಂಡ್ ಬ್ಲಾಕ್ ಆಗಿ ಬಿಟ್ಟಿದೆ ಕಣೋ.
ಆಗ ಅಜಿತ್, ಅಪ್ಪ ನಾವು ನಂಬಿರೋ ಸತ್ಯ ಭ್ರಮೆ ಅಂತ ಆದಾಗ, ಅದು ಸುಳ್ಳು ಅಂತ ಆದಾಗ ಎಲ್ಲರಿಗೂ ಇದೇ ಥರ ಅನಿಸುತ್ತೆ ಅಪ್ಪ. ನಾನು ಎವಿಡೆನ್ಸ್ನ ಫಸ್ಟ್ ಟೈಮ್ ನೋಡಿದಾಗ ನನಗೂ ನೀವು ಹೇಗೆ ಫೀಲ್ ಮಾಡ್ತಾ ಇದ್ದೀರಾ ಹಾಗೆ ಆಗಿತ್ತು. ಬಟ್ ಒಂದಕ್ಕೆ 2 ಸಲ ಇನ್ವೆಸ್ಟಿಗೇಷನ್ ಮಾಡಿ ಅನಲೈಸ್ ಮಾಡಿ ಅದಾದ್ಮೇಲೆ ನಾನು ದೇವಯಾನಿ ಅತ್ತೆನ ಅರೆಸ್ಟ್ ಮಾಡಿದ್ದು. ಅದರ ವಿಚಾರವಾಗಿ ನನಗೂ ದುಃಖ ಇದೆ. ಆದರೆ ವಿ ಹ್ಯಾವ್ ಟು ಎಕ್ಸ್ಪೆಕ್ಟ್ ದ ರಿಯಾಲಿಟಿ ಆ್ಯಂಡ್ ಮೂವ್ ಆನ್ ಅಪ್ಪ. ಏನೂ ಮಾಡೋದಕ್ಕೆ ಆಗಲ್ಲ. ಒಟ್ಟಿನಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ನನ್ನ ಮೋಟೋ ಅಷ್ಟೇ. ಆಗ ರಾಮ್, ಅಜಿತಾ ಯಾವುದಕ್ಕೂ ಇನ್ನೊಂದು ಸರ್ತಿ ಯೋಚನೆ ಮಾಡು. ಇಲ್ಲಪ್ಪ, ಒಂದು ವಿಚಾರಣೆ ಮಾಡೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡ್ತೀನಿ. ಬಿಟ್ರೆ 1 ಸಲ ಫಿಕ್ಸ್ ಆದ್ಮೇಲೆ ಯೋಚನೆ ಮಾಡೋ ಸೀನೇ ಇಲ್ಲ. ನೋಡಿ, ದೇವಯಾನಿ ಅತ್ತೆ ಅರೆಸ್ಟ್ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ದುಃಖ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಿಮಗೆ ಅಷ್ಟೇ ಅಲ್ಲ, ಅಂಜನಾಗೂ ದುಃಖ ಆಗಿದೆ, ನಚ್ಚಿಗೂ ದುಃಖ ಆಗಿದೆ. ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅದರ ಬಗ್ಗೆ ದುಃಖ ಪಡ್ಕೊಳ್ಳೋದು ಅಲ್ಲ. ಈ ಅಕೇಶನ್ ಬಂದು ನಚ್ಚಿ ಮದುವೆ, ಅಂಜನಾ ಮದುವೆ. ಆ್ಯಂಡ್ ನಿಮಗೆ ಗೊತ್ತಲ್ವಾ, ಗುರುಗಳು ಹೇಳಿರೋದು ಏನು, ಈ ವರ್ಷ ಮುಗೀತು ಅಂತ ಹೇಳಿದರೆ ಅಂಜನಾಗೆ ಮದುವೆ ಆಗಲ್ಲ ಅಂತ ಹೇಳಿ. ಈಗ ಯಾವುದು ಇಂಪಾರ್ಟೆಂಟ್ ನಮಗೆ, ಆ್ಯಂಡ್ ಇದು ಸ್ಪೆಷಲ್ ಅಕೇಶನ್ ಆಗಿರೋದ್ರಿಂದ ನಾವು ನಚ್ಚಿನ ಆಗಿರಬಹುದು, ಅಂಜುನಾ ಆಗಿರಬಹುದು, ಚೇರ್ ಅಪ್ ಮಾಡಬೇಕು. ಈ ಒಂದು ಮೂಮೆಂಟ್ನ ಹ್ಯಾಪಿ ಮೂಮೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. ಅಪ್ಪ, ನಾವು ಖುಷಿಯಾಗಿದ್ದರೆ ಅಷ್ಟೇ ನಚ್ಚಿ ಅಂಜನಾನು ಖುಷಿಯಾಗಿ ಇರೋದಕ್ಕೆ ಆಗೋದು. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀಯಾ, ನಕ್ಕಿದ್ರೆ ಇನ್ನೂ ಮುದ್ದಾಗಿ ಇರ್ತೀಯ. ಆಗ ನಚಿಕೇತ್, ನಿನ್ನ ಮದುವೆಯಿಂದ ಮಿಸ್ ಆದ ಸಂತೋಷ ನನ್ನ ಮದುವೆಯಿಂದ ಮನೆಯವರಿಗೆ ಸಿಗುತ್ತೆ. ಈ ಮದುವೆ ಒಂದು ಸೆಲೆಬ್ರೇಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ನೋಡು, ನನಗೆ ನಿನ್ನ ದುಃಖ ಅರ್ಥ ಆಗುತ್ತೆ. ಆದರೆ ಈ ವಿಚಾರನೆಲ್ಲ ನಾವು ಮದುವೆ ಆದ್ಮೇಲೂ ಯೋಚನೆ ಮಾಡಬಹುದು ನಚ್ಚಿ. ಈ ಸಮಯ ಕಳೆದು ಹೋಯಿತು ಅಂದರೆ ಮತ್ತೆ ಬರಲ್ಲ ಕಣೋ. ಇದು ನಿನ್ನ ಜೀವನದಲ್ಲಿ ತುಂಬ ಮುಖ್ಯವಾಗಿರುವಂಥ ಘಟ್ಟ. ಅದನ್ನು ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು. ನೀನು ಮುಂದೆ ನಿಂತಿರಬೇಕು. ಆಗ ಸತ್ಯನ, ಹೌದು, ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಸಂತೋಷ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಮಗನ ಮದುವೆ ಆಯಿತು ಅನ್ನೋದು ಸಮಾಧಾನ ಖಂಡಿತ ಎಲ್ಲರಿಗೂ ಇರುತ್ತೆ. ಆಗ ಅಜಿತ್, ಒನ್ ಮೋರ್ ಥಿಂಗ್ ನಚ್ಚಿ, ಅಂಜನಾ ಅವರ ತಾಯಿನೇ ಈ ತಪ್ಪು ಮಾಡಿದಾರಾ ಅಥವಾ ಇಲ್ವಾ, ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ಸ್ನಲ್ಲಿ ಇದ್ದಾಳೆ. ನಾವು ಅವಳ ಜೊತೆನೇ ಇರಬೇಕು. ಆಗ ಸತ್ಯನ, ಹಾಗಿದ್ದಾಗ ನೀನು ಅವಳ ಜೊತೆಗೆ ಖುಷಿಯಲ್ಲಿ ಇರಬೇಕು, ಸಂಭ್ರಮದಲ್ಲಿ ಆನಂದದಿಂದ ಪಾಲ್ಗೊಳ್ಬೇಕು. ಆಗ ಅವಳಿಗೆ ಒಂಟಿತನ ಅನ್ನೋ ಭಾವನೆ ಹೊರಟು ಹೋಗುತ್ತೆ. ಆಗ ಅಜಿತ್, ನಚ್ಚಿ, ಅಂಜನಾ ಹೇಳಿದ್ದು ಕೇಳಿಸ್ಕೊಂಡೆ ಅಲ್ಲ, ನಮ್ಮ ಫ್ಯಾಮಿಲಿ ಮೇಲೆ ಅದು ಯಾರೇ ಸಂಚು ಮಾಡಿದ್ರು ಅದು ತನ್ನ ಹೆತ್ತ ತಾಯಿಯಾಗಿತ್ತು ಅಂದ್ರು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ನ ಹೇಳಿದ್ಲು. ಐ ಥಿಂಕ್ ಅವಳನ್ನ ನೀನು ಮದುವೆ ಆಗ್ತಾ ಇರೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಕಣೋ. ಅವಳು ತುಂಬ ಒಳ್ಳೆಯವಳು ಅನ್ನಿಸ್ತಾ ಇದೆ. ಯು ಆರ್ ವೆರಿ ಲಕ್ಕಿ. ಬಟ್ ಈ ಮದುವೆನ ನಾವೆಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡಬೇಕು, ಖುಷಿಯಾಗಿ ಇರಬೇಕು. ಕಮಾನ್, ಬನ್ನಿ. ಆಗ ಪುರೋಹಿತರು ಇಬ್ಬರು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಕಂಕಣ ಕಟ್ಟಬೇಕು. ಬಲಗೈ ಚಾಚಪ್ಪ ಇಬ್ಬರಿಗೂ ಕಂಕಣ ಕಟ್ತಾರೆ. ಸಂಕಲ್ಪ ಮಾಡೋ ಸಮಯ. ತಗೊಳಮ್ಮ, ಬಲಗೈ ಮೇಲೆ ಬರಲಿ, ತೊಡೆ ಮೇಲೆ ಇಟ್ಕೊಳ್ಳಿ. ಈಗ ಹಾರ ಬದಲಾಯಿಸೋ ಸಮಯ. ತಗೊಳಮ್ಮ, ಮೊದಲು ವಧು ವರನಿಗೆ ಹಾರ ಹಾಕಬೇಕು. ಒಬ್ಬರಿಗೊಬ್ಬರು ಹಾರ ಹಾಕ್ತಾರೆ. ಈಗ ಕನ್ಯಾದಾನ ಮಾಡೋ ಸಮಯ. ವಧು ಅವರ ತಂದೆ ತಾಯಿ ಮುಂದೆ ಬಂದು ಕನ್ಯಾದಾನ ಮಾಡಿ ಕೊಡಬೇಕು. ಆಗ ರಾಮ್, ಪುರೋಹಿತರೇ, ಹುಡುಗಿಗೆ ಅಪ್ಪ ಇಲ್ಲ, ಅಮ್ಮ ಬಂದು. ಆಗ ಶ್ರವಣ್, ಪುರೋಹಿತರೇ, ಹುಡುಗಿ ತಂದೆ ನನ್ನ ಒಡ ಹುಟ್ಟಿದ ತಮ್ಮ, ನಾನು ಅವಳ ದೊಡ್ಡಪ್ಪ, ನಾನೇ ಮುಂದೆ ನಿಂತು ಕನ್ಯಾದಾನ ಮಾಡಿಸಬಹುದು ಅಲ್ವಾ? ಆಗ ದೊಡ್ಡ ಗುರುಗಳು, ಶಾಸ್ತ್ರದಲ್ಲಿ ಅವಕಾಶ ಇದೆ, ಖಂಡಿತ ಮಾಡಬಹುದು. ಆಗ ಪುರೋಹಿತರು ಇಬ್ಬರು ಎದ್ದು ನಿಂತ್ಕೊಳ್ಳಿ. ಆಗ ಶ್ರವಣ್ ಹಾಗೂ ಶಾರದಾ ಬರ್ತಾರೆ. ಕಾಯಿನ ನಿಮ್ಮ ಮಗಳ ಕೈಗೆ ಒಪ್ಪಿಸಿ, ಹಾಗೆ ಅವರ ಅಂಗೈಯಲ್ಲಿ ಇಡಿ. ಕೈಯನ್ನು ತಗೊಳ್ಳಿ ತಾಯಿ. ಕನ್ಯಾದಾನ ಮಾಡ್ತಾರೆ. ಅರಿಶಿನ ಕುಂಕುಮದಿಂದ ಮಾಂಗಲ್ಯಕ್ಕೆ ಪೂಜೆ ಮಾಡಮ್ಮ. ಮಾಂಗಲ್ಯ ತಗೊಂಡು ಹೋಗಿ ಎಲ್ಲ ಹಿರಿಯರ ಹತ್ತಿರ ಮುಟ್ಟಿಸಿ ಆಶೀರ್ವಾದ ತಗೊಂಡು ಬನ್ನಿ. ಮಾಂಗಲ್ಯ ಧಾರಣೆ ಮಾಡೋ ಸಮಯ ಆಗಬಹುದು ಅಲ್ವಾ? ತಗೊಳಪ್ಪ ಮಾಂಗಲ್ಯನ. ತಗೊಂಡು ಮಾಂಗಲ್ಯ ಧಾರಣೆ ಮಾಡು. ಮೊದಲು ಮಾಂಗಲ್ಯನ ಸಭೆಗೆ ತೋರಿಸು. ನಿಮ್ಮ ಮನೆಯ ಹಿರಿಯರಿಗೆ ತೋರಿಸಪ್ಪ. ಗಟ್ಟಿ ಮೇಳ. ಅಂಜುಗೆ ತಾಳಿ ಕಟ್ತಾನೆ ನಚ್ಚಿ. ನೋಡಿ, ಈಗ ಸಪ್ತಪದಿ ಮಾಡೋ ಸಮಯ. ನೀವು ಇಬ್ಬರು ನಿಮ್ಮ ಬಲಗೈ ಕೈನ ಬೆರಳು ಹಿಡ್ಕೊಳ್ಳಿ. ಸಪ್ತಪದಿ ಶುರು ಮಾಡಿ. ಮದುವೆ ಶಾಸ್ತ್ರ ಸಾಂಗವಾಗಿ ನೆರವೇರಿ ಆಯಿತು. ನೀವು ನವದಂಪತಿಗಳು ಇಬ್ಬರು ನಿಮ್ಮ ಮನೆಯ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಅವರ ಬಳಿ ಆಶೀರ್ವಾದ ಪಡ್ಕೊಳ್ಳಿ. ಆಗ ಭೂಮಿ, ಅಂಜು ಬಾ, ಸ್ಟೇಷನ್ಗೆ ಹೋಗೋಣ. ಈಗ ಇಲ್ಲಿ ನಿನಗೆ ಎಲ್ಲರ ಆಶೀರ್ವಾದ ಸಿಕ್ಕಾಯ್ತು. ಅಲ್ಲಿ ನಿನಗೆ ಅಂತ ಒಂದು ಜೀವ ಕಾಯ್ತಾ ಇದೆ. ಅವರ ಆಶೀರ್ವಾದನೂ ನಿನಗೆ ತುಂಬ ಮುಖ್ಯ. ಬಾ ಹೋಗೋಣ. ಮೈದು, ನೀನು ಏನು ಹೇಳ್ತೀಯಾ? ನನಗೇನು ಪ್ರಾಬ್ಲಮ್ ಇಲ್ಲ ಅದಕ್ಕೆ, ಬನ್ನಿ ಹೋಗೋಣ. ಆಗ ಶ್ರವಣ್, ಸರಿ, ಹಾಗಾದರೆ ನೀವು 3 ಜನ ಹೋಗಿ ಆಶೀರ್ವಾದ ತೊಗೊಂಡು ಬನ್ನಿ, ನಾವೆಲ್ಲ ಮನೆಗೆ ಹೋಗ್ತೀವಿ. ಆಗ ಸಂಗೀತ, ಸರಿ, ಹಾಗಾದರೆ
ಶ್ರವಣ್ ಹೇಳಿದ ಹಾಗೆ ನಾವೆಲ್ಲರೂ ಮನೆಗೆ ಹೋಗಿ ಸೊಸೆನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಏನೇನು ತಯಾರಿ ಬೇಕೋ ಎಲ್ಲ ಮಾಡಿಕೊಂಡು ಇರ್ತೀವಿ. ನೀವು 3 ಜನ ಹೋಗ್ಬಿಟ್ಟು ಬನ್ನಿ, ಸರಿನಾ? ಆಗ ಅಂಜು, ನಾನು ಅಲ್ಲಿಗೆ ಬರಲ್ಲ. ಶಾರದಾ ದೊಡ್ಡಮ್ಮನ ಮೇಲೆ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಹೋಗಿ ಹೋಗಿ ಅಂಥವರ ಆಶೀರ್ವಾದ ಪಡ್ಕೊಳ್ಳೋದ ಸಾಧ್ಯನೇ ಇಲ್ಲ. ಆಗ ಭೂಮಿ, ಅಂಜು ನೀನು ಈ ರೀತಿಯೆಲ್ಲ ಮಾತಾಡಬಾರ್ದು. ಅವರ ಮೇಲೆ ಇರೋದು ಈಗ ಬರೀ ಆರೋಪ ಅಷ್ಟೇ. ಕೋರ್ಟು ನಿರ್ಧಾರ ಮಾಡುತ್ತೆ ಅವರು ಅಪರಾಧಿನ ಇಲ್ವಾ ಅನ್ನೋದು. ಅಲ್ಲಿವರೆಗೂ ದುಡುಕಿ ಯಾವ ನಿರ್ಧಾರನೂ ತಗೋಬೇಡ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಭೂಮಿ. ಕಳಂಕ ಅಂತ ಬಂದಮೇಲೆ ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿ ತನ್ನನ್ನು ತಾನು ನಿರೂಪಿಸಿಕೊಂಡಳು. ಅಂಥದ್ರಲ್ಲಿ ನನ್ನ ತಾಯಿ ಯಾವ ಲೆಕ್ಕ? ಅಂಜು, ಅದು ಹಾಗೆ ಅಲ್ಲ. ಇದು ನನ್ನ ಕುಟುಂಬ. ಇವರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡೋಕೆ ಪ್ರಯತ್ನ ಪಟ್ಟರೆ ಅಂಥವರನ್ನು ಕಿಲೋಮೀಟ್ರ್ ದೂರ ಇಡ್ತೀನಿ ನಾನು. ಅದು ನನ್ನ ಹೆತ್ತ ತಾಯಿ ಆದರೂ ಸರಿ, ಬೇರೆ ಯಾರಾದರೂ ಸರಿ. ಎಲ್ಲಿವರೆಗೂ ಅವರು ನಿರಪರಾಧಿ ಅಂತ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ಅವರು ನನ್ನ ಶತ್ರುನೇ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ದೇವಯಾನಿ, ಈ ಫೋಟೋ ನಿಮಗೆ ಹೇಗೆ ಸಿಕ್ತು? ಆಗ ಶ್ರವಣ್, ರೋಜಿ ರಮನ್ ಜೊತೆ ನಿಂತ್ಕೊಂಡು ಯಾಕೆ ಫೋಟೋ ತೆಗೆಸ್ಕೊಂಡಿದ್ದಾಳೆ? ರೋಜಿ ರಮನ್ಗೆ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ಲು. ಒಂದು ಸಲ ರಮನ್ಗೆ ಹುಷಾರಿಲ್ಲ ಅಂದಾಗ ಮನೆಗೆ ಬಂದು ವಿಚಾರಿಸ್ಕೊಂಡು ಹೋಗಿದ್ಲು. ಅದನ್ನು ನಾವೆಲ್ಲ ಗೆಳೆತನ ಅಂತ ಅಂದ್ಕೊಂಡಿದ್ವಿ. ಅವರಿಬ್ಬರ ಸಂಬಂಧ ಬರೀ ಗೆಳೆತನದವರೆಗೂ ಮಾತ್ರ ಇದ್ದಿದ್ರೆ ನಾನು ಸಂತೋಷವಾಗಿ ಇರ್ತಾ ಇದ್ದೆ. ಆದರೆ ಅವರಿಬ್ಬರ ಸಂಬಂಧ ಅದಕ್ಕೂ ಮೀರಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.